ಬಿಡದಿ ಟೌನ್ಶಿಪ್ ವಿರುದ್ಧ ಇದೀಗ ಮತ್ತೆ ಕಿಚ್ಚು ಭುಗಿಲೆದ್ದಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇಲ್ಲಿಂದ ಪಾದಯಾತ್ರೆ ಶುರು ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜೆಡಿಎಸ್ ಪಾದಯಾತ್ರೆಗೆ ಚಾಲನೆ ಸಿಗ್ತಾ ಇದೆ. ಬಿಡದಿಯ ಬೈರಮಂಗಲದಿಂದ ಪಾದಯಾತ್ರೆ ಶುರುವಾಗುತ್ತೆ. ಮೊದಲನೆಯ ದಿನ ಬೈರಮಂಗಲದಿಂದ ಬಿಡದಿಯ ತನಕ ನಡಿಗೆ ಇರುತ್ತೆ. ನಂತರ ಫ್ರೀಡಂ ಪಾರ್ಕ್ ತನಕ 3 ದಿನಗಳ ಕಾಲ ಪಾದಯಾತ್ರೆ ಇರುತ್ತೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ನಡೆಯುತ್ತೆ. ಒಟ್ಟು 38 ಕಿಲೋಮೀಟರ್ ಸಾಗುತ್ತೆ ಈ ಒಂದು ಪಾದಯಾತ್ರೆ. ನೋಡಿ, ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಜೆಡಿಎಸ್ನ ಕಿಚ್ಚು ಈಗ ಮತ್ತೆ ಭುಗಿಲೆದ್ದಿದೆ. ಸರ್ಕಾರದ ಯೋಜನೆಯನ್ನು ವಿರೋಧಿಸಿ ಇವತ್ತಿನಿಂದ ಜೆಡಿಎಸ್ ಬೃಹತ್ ಪಾದಯಾತ್ರೆ ಶುರು ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ಕಾವು ಇದೀಗ ಮತ್ತಷ್ಟು ಹೆಚ್ಚಾಗಿದೆ. ಬಿಡದಿಯ ಬೈರಮಂಗಲದಿಂದ ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆಗೆ ಚಾಲನೆ ಸಿಗುತ್ತೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯಲಿರ್ತಕ್ಕಂಥ ಈ ಒಂದು ಪಾದಯಾತ್ರೆ 3 ದಿನಗಳ ಕಾಲ ಮುಂದುವರಿಯುತ್ತೆ. ಫ್ರೀಡಂ ಪಾರ್ಕ್ವರೆಗೆ ಈ ಒಂದು ಪಾದಯಾತ್ರೆ ಸಾಗುತ್ತೆ. ಬಿಡದಿ ಟೌನ್ಶಿಪ್ ಯೋಜನೆಯಿಂದ ರೈತರಿಗೆ ಹಾಗೂ ಸ್ಥಳೀಯರಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಆರೋಪವನ್ನು ಮುಂದಿಟ್ಟಿರ್ತಕ್ಕಂಥ ಜೆಡಿಎಸ್